ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದಂಥ PDO ಎಕ್ಸಾಮಲ್ಲಿ ರಾಯಚೂರು ಸಿನ್ನೂರು ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಕ್ಲಾಸ್ ರೂಮಲ್ಲಿ 24 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಆದರೆ 12 ಕ್ವಶನ್ ಪೇಪರ್ ಬಂದಿದೆ. 12 ಕ್ವಶನ್ ಪೇಪರ್ ಇನ್ನೂ ಬಂದಿಲ್ಲ. 12 ಕ್ವಶನ್ ಪೇಪರ್ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ಟೂಡೆಂಟ್ಸು. ಅದಾದಮೇಲೆ ಇನ್ನೂ ಕೆಲವೊಂದು ಸೆಂಟರಲ್ಲಿ ಸೀಲ್ ಓಪನ್ ಆಗಿದೆ. ಆ ಕ್ವಶನ್ ಪೇಪರ್ ಬಂಡಲ್ಲು ಓಪನ್ ಮಾಡೋಕ್ಕೆ ಮುಂಚೆ, ಅಂದರೆ ಆ ಬಂಡಲ್ನ ಓಪನ್ ಮಾಡೋಕ್ಕೆ ಮುಂಚೆ 2-3 ಜನ ಸ್ಟೂಡೆಂಟ್ಸ್ ಕೈಯಲ್ಲಿ ಸೈನ್ ಹಾಕ್ಸ್ಕೊಬೇಕಾಯ್ತು. ಹಾಕ್ಸ್ಕೊಂಡಿಲ್ಲ, ಮೊದಲೇ ಓಪನ್ ಮಾಡ್ಕೊಂಬಂದು ಕ್ವಶನ್ ಪೇಪರ್ ಡೈರೆಕ್ಟ್ ಕೊಡ್ತಿದ್ದಾರೆ. ಇದನ್ನೆಲ್ಲ ನೋಡಿ ಪ್ರಶ್ನೆ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಪ್ರಶ್ನೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿರೋರು, ಈ ಪ್ರಶ್ನೆ ಮಾಡಿರೋರಿಗೆ 20 ಜನದ ಮೇಲೆ FIR ಮಾಡಿದ್ದಾರೆ ರಾಯಚೂರು ಸಿನ್ನೂರಲ್ಲಿ. ಈ ಕೂಡಲೇ ನಾನು ಸರ್ಕಾರಕ್ಕೆ ಏನು ಕೇಳ್ಕೊತೀನಿ ಅಂದರೆ, ಆ ಸ್ಟೂಡೆಂಟ್ಸ್ ಮೇಲೆ 20 ಜನ ಸ್ಟೂಡೆಂಟ್ಸ್ ಮೇಲೆ ಏನು FIR ಮಾಡಿದ್ದಾರೆ ಅದು ವಾಪಸ್ ತೊಗೊಬೇಕು. ಅದ್ರ ಜೊತೆ PDO ಎಕ್ಸಾಮ್ನ ಎಕ್ಸಾಮ್ ಮಾಡಬೇಕು. ನಾಳೆ ನಾವು ಆಲ್ರೆಡಿ KPTCL ಲೈನ್ ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿ ಅಂತ ಹೇಳಿ ಅದ್ರ ಮುಖಾಂತರ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತೇಳಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಅದು ಬೃಹತ್ ಪ್ರತಿಭಟನೆ. ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಬಂದು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಲೈನ್ ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ರೆಕ್ರೂಟ್ಮೆಂಟ್ ಮಾಡ್ಕೊಳೋದ್ರ ಜೊತೆಯಲ್ಲಿ PDO ಎಕ್ಸಾಮ್ಸ್ನ ಎಕ್ಸಾಮ್ ಮಾಡಬೇಕು. ಅದ್ರ ಜೊತೆ 20 ಜನ ಸ್ಟೂಡೆಂಟ್ಸ್ ಮೇಲೆ ಏನು FIR ಹಾಕಿದ್ದಾರೆ ಅದು ವಾಪಸ್ ತೊಗೊಬೇಕು. ಯಾಕೆಂದರೆ ಯಾವ ನೈತಿಕತೆ ಇಟ್ಕೊಂಡು ಇವರು FIR ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ಆದರೂ ಅವ್ರಿಗೇನು ತಲೆ ಇದೆಯಾ? ಈ ಕೂಡ ನಮ್ಮ ಡಿಮ್ಯಾಂಡ್ ಏನಪ್ಪ ಅಂತಂದರೆ, ನಾಳೆ ಪ್ರತಿಭಟನೆಯಲ್ಲಿ PDO ಎಕ್ಸಾಮ್ಸ್ನ ಎಕ್ಸಾಮ್ಸ್ ಮಾಡೋದ್ರ ಮುಖಾಂತರ ಮತ್ತೆ 20 ಜನ ಸ್ಟೂಡೆಂಟ್ಸ್ ಮೇಲೆ ಏನು FIR ಹಾಕಿದ್ದಾರೆ ಅದು ವಾಪಸ್ ತಗೊಂಡು ಎಕ್ಸಾಮ್ ಮಾಡಿ PDO ಎಕ್ಸಾಮ್ಸ್ನ. ಲೈನ್ ಮ್ಯಾನ್ ಹುದ್ದೆಗಳನ್ನ, KPTCL ಲೈನ್ ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಅದಾದಮೇಲೆ ಏನು ರಾಯಚೂರು ಆ ಒಂದು ಡಿಪಾರ್ಟ್ಮೆಂಟ್, ಆ ಕಾಲೇಜ್ ಒಳಗಡೆ ಆ ಪ್ರಿನ್ಸಿಪಲ್ಲು ಮತ್ತು ಅಲ್ಲಿರೋ ಒಂದು ಸ್ಟಾಫ್ನ ಅವ್ರನ್ನ ಅಮಾನತ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ. ಯಾಕೆ ಅಂತಂದರೆ ಅವ್ರು ಮಾಡಿರೋ ತಪ್ಪು ಮತ್ತು KPSC ಮಾಡಿರೋ ತಪ್ಪಿಗೆ ಸ್ಟೂಡೆಂಟ್ಸ್ ಮೇಲೆ ಯಾಕೆ FIR ಹಾಕ್ತೀರಾ? ಹಂಗಾದ್ರೆ KPSCಲಿರೋ ಅಧಿಕಾರಿಗಳ ಮೇಲೆ FIR ಹಾಕಿ, ಅವ್ರನ್ನ ಸಸ್ಪೆಂಡ್ ಮಾಡಿ. ನೀವು ಸರ್ಕಾರ ಕೇಳ್ಕೊಳೋದಿಷ್ಟೇ, ಸ್ಟೂಡೆಂಟ್ಸಿಂದನೇ ನೀವು ಸರ್ಕಾರ ಮಾಡಿರೋದು. ವಿದ್ಯಾರ್ಥಿಗಳೇನಾದರೂ ಇವತ್ತು ರೋಡಿಗೆ ಬಂದರೆ ನೀವು ಒಂದು FIR ಅಲ್ಲ, ನೀವು ಎಷ್ಟು FIR ಅಂತ ಹಾಕೋಕ್ಕಾಗುತ್ತೆ? ನೀವು ಈ ಬರೀ 20 ಜನ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ? ನೀವು ಪ್ರಶ್ನೆ ಮಾಡಿರೋದೇ ತಪ್ಪಂತಂದರೆ ನೀವೇನು ಅಂದ್ಕೊಂಡಿದ್ದೀರಿ ಹೇಳಿ? ದಯವಿಟ್ಟು ಈ ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಆ 20 ಜನ ಸ್ಟೂಡೆಂಟ್ಸ್ ಮೇಲೆ ಏನು FIR ಆಗಿದೆ ಅದನ್ನು ವಾಪಸ್ ತೊಗೊಬೇಕಂತ ಕೇಳ್ಕೊತೀನಿ. ನಮಸ್ಕಾರ.